ಪ್ರೀತಿ ಸುಮ್ಮನಿರಬಾರ್ದ? ನೋಡು, ಈ ಕಾಡಿನ ಸೈಲೆನ್ಸ್ ಎಷ್ಟು ಚೆನ್ನಾಗಿದೆ. ಗಲಾಟೆ ಮಾಡಿ ವಾತಾವರಣ ಯಾಕೆ ಹಾಳು ಮಾಡ್ತೀರಿ? ಡ್ಯಾಡ್, ಸೈಲೆನ್ಸ್ ಯಾರಿಗ್ ಬೇಕು? ಇಂಥ ಜಾಗದಲ್ಲಿ ಗಲಾಟೆ ಮಾಡ್ಬೇಕು. ನನ್ಗೆ ಜೋರ ಕೂಗಾಡ್ಬೇಕು ಅನಿಸ್ತಾ ಇದೆ. ಕೂಗ್ಲಾ? ಪ್ರಿಯಾ, ನೀನ್ ಹೀಗೆ ಕೂಗ್ತಿದ್ರೆ ದೆವ್ವ ಬರತ್ ನೋಡು. ಖುಷಿ, ಏನ್ ಎಷ್ಟೊತ್ತಲ್ಲಿ ದೆವ್ವ ಗಿಬ್ಬ ಅನ್ಕೊಂಡು ಅಭಯ್ ಹೆದರ್ಕೋತಾನೆ. ಹೆದ್ರಕೇನಾ? ಬೆಳಿಗ್ಗೆ ಹೊತ್ತು ದೊಡ್ಡ ಗಂಡ್ಸು ಅಂತಾನೆ. ಅಮ್ಮ ನೋಡಮ್ಮ. ಖುಷಿ, ಅಪ್ಪ ಅಪ್ಪ ಅಲ್ಲರಿ. ಏನಿಲ್ಲ. ನಿಜವಾಗ್ಲೂ ದೆವ್ವ ಇರ್ಬೇಕು ಡ್ಯಾಡ್. ದೇವಾಗಿವ ಏನಿಲ್ಲ ಬಿಡು. ನೀವ್ ಯಾಕೆ ಇಳಿತೀರ? ಕೂತ್ಕೊಳ್ರಿ. ಏನು ಮನುಷ್ಯ ವಿಚಿತ್ರವಾಗಿದ್ದ. ಯಾಕೋ ನನ್ಗೆ ಅಪಶಕ್ನ ಅನಿಸ್ತದೆ. ಬನ್ರಿ ಹೋಗೋಣ, ಬನ್ರಿ. ಹಾಂ, ಎಲ್ಲ ಕಂಪ್ಲೀಟ್ ಆಗಿದೆ. ಹೌದು, DNA ರಿಪೋರ್ಟ್ ಬಂದಿದೆ. ಓಕೆ ಸರ್. ಹಾಂ, ಕೊಡ್ತೀನಿ. ಚೀಫ್ ಲೈನಲ್ಲಿದ್ದಾರೆ. Hello. Okay, sir. Right, sir. Don't worry, sir. I will handle it. You take care, sir. Thank you, sir. ಚೀಫ್ ಬರೋದಿನ್ನ 3 ದಿನ ಲೇಟ್ ಆಗತ್ತಂತೆ. ಡೆಲ್ಲಿನಲ್ಲಿ CID ಚೀಫ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಹಲೋ. ಹೌದು. ಏನೋ ಎಲ್ಲಿ? ಓಕೆ ಓಕೆ ರೈಟ್. ಇಟ್ಸ್ ಎನ್ ಎಮರ್ಜೆನ್ಸಿ. ಟೀಮ್ಗೆಲ್ಲ ಕೂಡಲೇ ಇನ್ಫಾರ್ಮ್ ಮಾಡಿ. ಇಲ್ಲಿ ಯಾರು ಕಾಣಿಸ್ತಿಲ್ಲ. ಸೂರ್ಯ, ಮಾಡಿಲ್ಲ ಸರ್. ಅಲ್ಲ ಸರ್, ಸರ್ ಮಾಡಿಲ್ಲ ಸರ್. ಸರ್ ಸರ್ ನಾನು ಬಿಟ್ಬಿಡಿ ಸರ್. ನಾನೇನು ಮಾಡಿಲ್ಲ ಸರ್. ಸರ್ ನೀನೇನು ಮಾಡಿಲ್ವಾ? ಸರ್ ನಾನೇನು ಮಾಡಿಲ್ಲ ಸರ್. ನಿಜ ಹೇಳು. ಸರ್ ನಮ್ಮ ತಾಯಿಗಳು ಏನು ಮಾಡಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ನಮಗೆ ಫೋನ್ ಮಾಡಿದವ್ರು ಯಾರು? ನೀನೇ ತಾನೇ? ಸರ್ ನಾನು CID ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದೆ ಸರ್. ನಾವೇ CID.
ಹೇಳು. ನೀವು ಬರೋವರೆಗ ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದೆ ಸರ್. ಯಾಕೆ ಏನಾಯ್ತು? ಸರ್ ನಾನು ಡ್ರೈವರ್ ಸರ್. ನಿನ್ನೆ ನೈಟು ಲಾಂಗ್ ಟ್ರಿಪ್ ಇತ್ತು ಸರ್. ಲಾಂಗ್ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಬಾಡಿಯಲ್ಲಿದೆ ಸರ್ ಆ ಕಡೆ ಇದೆ ಸರ್. ತೋರಿಸ್ತೀನಿ. ಆ ಹುಡುಗಿ ಸತ್ತಿದ್ದಾಳೆ ಅಂತ ಸರಿಯಾಗಿ ನೋಡಿದ್ಯಾ ನೀನು? ಹ್ಞೂ ಸರ್, ನನಗೆ ನೋಡೋಷ್ಟರಲ್ಲಿ ಉಸಿರಾಟ ನಿಂತೋಗಿತ್ತು. ಪ್ರಿಯಾ, ಪ್ರಿಯಾ, ಚೆಕ್ ದಿಸ್. ಸರ್ ಯಾರೋ ಹಿಂದಿನಿಂದ ಫೈರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬುಲೆಟ್ ಪಾಸ್ ಆಗಿದೆಯಾ? ಇಲ್ಲ ಸರ್, ಬುಲೆಟ್ ಬಾಡಿ ಒಳಗಡೆನೆ ಇದೆ ಅಂತ ಅನ್ಸುತ್ತೆ. ಎಕ್ಸಿಟ್ wound ಇಲ್ಲ. ಅಂದ್ರೆ ಯಾರೋ ದೂರದಿಂದ ಫೈರ್ ಮಾಡಿದ್ದಾರೆ. ಬಹುಶಃ ಓಡ್ ಬರ್ತಿರ್ಬೇಕಾದ್ರೆ ಗುಂಡು ಹಾರಿಸಿರ್ಬೇಕು. ಆದ್ರೆ ರಾತ್ರಿ ಇವಳೊಬ್ಳೆ ಈ ಕಾಡಿಗೆ ಹೇಗ್ ಬಂದ್ಲು? ಇಲ್ಲ, ಒಬ್ಳೇ ಬಂದಿಲ್ಲ. ಏನೋ ತುಂಬ ಸೀರಿಯಸ್ ವಿಷಯ ನಡೀತಿದೆ. ಎಲ್ಲರೂ ಸುತ್ತಮುತ್ತ ಹುಡುಕಿ. ಪ್ರಿಯಾ, ಸರ್ ಬಾಡಿನ ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಸರ್ ಸರ್ ಚೈನ್ ಮೋಸ್ಟ್ಲಿ ಆ ಹುಡುಗಿ ಓಡ್ ಬಂದಾಗ ಬಿದ್ದಿರ್ಬೇಕು. ನೋನೋ, ನೀನು ಸರಿಯಾಗಿ ಗಮನಿಸಲಿಲ್ಲ ಅನ್ಸುತ್ತೆ. ಇದೇ ಥರ ಚೈನು ಆ ಹುಡುಗಿ ಕತ್ತಲ್ಲಿದೆ. ಹಾಗಾದ್ರೆ ಈ ಚೈನ್ ಯಾರ್ದು? ಮೋಸ್ಟ್ಲಿ ಅವ್ರ ಜೊತೆ ಬಂದಿರೋ ಬ್ರದರ್ದು ಅಥವಾ ಸಿಸ್ಟರ್ದು ಇರ್ಬೋದಾ? ಮೇ ಬಿ. ಅಥವಾ ಕೊಲೆಗಾರಂದು? ಕೀಪ್ ಆನ್ ಸರ್ಚಿಂಗ್. ಬೇರೆ ಏನಾದರೂ ಕ್ಲೂ ಸಿಗುತ್ತಾ ನೋಡಿ. ಎಸ್ ಸರ್. ಏಯ್ ರಫೀಕ್, ಹಿಡಿಯೋಣ. ಏನಾ ಸರ್ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ ನೋಡಿ. ಓಕೆ ಸರ್. ಫುಲ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿರೋ ಆಗಿದೆ. ಸರ್ ಬಂದೆ ಬಿಟ್ಬಿಡಿ ಸರ್, ನಂಗೆ ಏನು ಗೊತ್ತಿಲ್ಲ, ಬಿಟ್ಬಿಡಿ ಸರ್. ಸರ್ ನಾನು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಯಾರೋ ಯಾರೋ ನೀನು? ಬುದ್ಧಿ, ನನ್ನ ಹೆಸರು ಸಂಗಪ್ಪ ಅಂತ. ಇಲ್ಲ ಪಕ್ಕದಳ್ಳೇನು. ಈ ಕಾರ್ನಾಗೆ ಒಂದು ಹೆಂಗಸು ಸತ್ಬಿದ್ದಿಲ್ಲ ಬುದ್ಧಿ. ಸರ್ಕ್ ಆಸೆ ಬಿಟ್ಟೆ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಬುದ್ಧಿ. ಕಳ್ತನ, ಶವದ ಮೇಲಿರೋ ಒಡವೆ, ನಾಚಿಕೆ ಆಗೋದಿಲ್ಲ? ತಪ್ಪಾತು ಸ್ವಾಮಿ. ಈ ಕಾರ್ನ ಇದಕ್ಕಿಂತ ಮೊದಲು ಎಲ್ಲಾದ್ರೂ ನೋಡಿದ್ಯಾ? ಓ, ನೋಡಿದ್ದೆ ಸ್ವಾಮಿ. ಎಲ್ಲಿ? ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದೆ ಬುದ್ಧಿ. ಆಗ ಈ ಕಾರ್ ಬಂತು. ಸ್ವಲ್ಪ ಮುಂದೆ ನಿಲ್ಸಿದ್ರು ಸ್ವಾಮಿ. ನನಗೆ ಭಯ ಆಯಿತು. ಮರದಿಂದ ಉಳಿಸ್ಕೊಂಡೆ. ಆಗ ಕಾರಿಂದ ಕೆಳಗಿಳಿದ್ರು ಸ್ವಾಮಿ. ಯಾರಿದ್ರು ಕಾರ್ನಲ್ಲಿ? ಒಟ್ಟು 5 ಜನ ಇದ್ರು ಸ್ವಾಮಿ. ಗಂಡ ಹೆಂಡತಿ, 2 ಹೆಣ್ಮಕ್ಳು, ಒಬ್ಬ ಮಗ ಇದ್ದ ಸ್ವಾಮಿ. ಜೊತೆಗೆ ಡ್ರೈವರ್ ಕೂಡ ಇದ್ದ ಸ್ವಾಮಿ. ಸರ್ ಡಾಕ್ಯುಮೆಂಟ್ಸ್ ಏನಿಲ್ಲ ಸರ್. ಹಾಗಾದ್ರೆ ಉಳಿದವರೆಲ್ಲ ಇಲ್ಲಿ? ಉಳಿದವರೆಲ್ಲ ಇಲ್ಲೇ ಸುತ್ತಮುತ್ತ ಇರಬೇಕು. ಯಾಕೆ ಶಂಕರಪ್ಪ ಗಾಬರಿ ಅದೇ? ಏನಿಲ್ಲ ಬಿಡಿ ಸಾ. ನಿಮ್ಮಂತ ಪ್ಯಾಟೆ ಮಂದಿ, ನಮ್ಮಂತ ಹಳ್ಳಿ ಮಂದಿ ಮಾತು ನಾನು ನಂಬಕ್ಕಿಲ್ಲ. ನೀನ್ ಮೊದಲು ಹೇಳು, ಆಮೇಲೆ ನೋಡೋಣ. ಇದು ಅದ್ರದ್ದೇ ಕೆಲಸ, ರಕ್ತಕಾರ ಮೋಹಿನಿ ಕೆಲಸ.
ಮೋಹಿನಿ. ನೀನು ಹೇಳಿದ್ ನೋಡಿದ್ರೆ ಕೇಸ್ ಸುಲಭವಾಗಿ ಸಾಲ್ವ್ ಆಗೋಯ್ತು. ಕೊಲೆಗಾರನ ಹಿಡ್ದೇ ಬಿಟ್ಟು ಏನ್ಕೊಂಡ್ವಿ. ಮೋಹಿನಿ ಗೀನಿ ಅನ್ಕೊಂಡು ಹಿಂಗೆ ಆ ಇಬ್ರು ನೆನ್ನೆ ಹೆಣ್ಮಕ್ಳು ನಕ್ಕತ್ತ ಬರ್ತಾ ಇದ್ರು. ಈಗ ನೀವೇ ನೋಡಿದ್ರಲ್ಲ ಅವ್ರಿಬ್ರು ಹೆಂಗ್ ಮಲ್ಕೊಂಡವ್ರೆ ಅಂತ. ಮೋಹಿನಿ ಅಂದ್ರೆ ಏನ್ ತಿಳ್ಕೊಂಡಿರೋ ಬುದ್ಧಿ? ಒಂದ್ ಕಿತ ಏನಾಯ್ತು ಗೊತ್ತಾ ಬುದ್ಧಿ? ಯಾರ್ಲ ಅದು? ಯಾರ್ಲ? ಇಲ್ಲಕ್ಕಲ್ಲ, ಯಾರೋ ಓದಂಗಾತು. ಗಾಳಿ ಇರ್ಬೇಕಲ್ಲ, ಹಂಗಂತೀಯ? ಹೌದು ಕಣ್ಣ, ಯಾರು ಓದಂಗಾಯ್ತು. ಮತ್ತೆ ಓದಂಗಾಯ್ತು ಕಣ್ಣ. ಹೌದು ಕಲ್ಲ, ಇದು ಮೋಹಿನಿ ಕಾಟನೆ. ಓಡೋ! ಅವತ್ತು ನನ್ನ ಸ್ನೇಹಿತ ಬದುಕುಳಿದಿದೆ ಹೆಚ್ಚು ಸ್ವಾಮಿ. ಆಮೇಲೆ 1 ತಿಂಗಳು ಕಾಲ ಆಸ್ಪತ್ರೆನಲ್ಲಿದ್ದ. ಆಮೇಲೂ ಆ ಇಬ್ರನ್ನ ದೆವ್ವನೇ ಕೊಲೆ ಮಾಡಿತ್ತು ಸ್ವಾಮಿ. ನನಗೆ ಗೊತ್ತು ಆ ದೆವ್ವದ್ದೇ ಈ ಕೆಲಸ ಅಂತ. ಇನ್ಕನ್ಕ್ಲೂಸಿವ್ ಎವಿಡೆನ್ಸ್. ಇದನ್ನೆಲ್ಲ ನಂಬಕ್ಕಾಗತ್ತಾ ಶಂಕರಪ್ಪ? ಏ ಸೂರ್ಯ, ಸ್ಟಾಪ್ 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 ಸ್ಟಾಪ್. ಯಾರಮ್ಮ, ಯಾರು ನೀನು? ಅಪ್ಪ, ಅಬ್ಬ. ಶಿ ಇಸ್ ರಿಲೇಟೆಡ್ ಟು ದ ಕ್ರೈಮ್ ಸೀನ್. ಈ ಹುಡುಗಿ ಕೈ ತೋರಿಸಿದ ದಿಕ್ಕಿನಲ್ಲಿ ಏನೋ ಇರಬೇಕು. ಬನ್ನಿ ಹೋಗೋಣ. ಕೂಡಲೇ ಹಾಸ್ಪಿಟಲ್ ಸೇರಿಸೋ ವ್ಯವಸ್ಥೆ ಮಾಡಬೇಕು. ಇಡೀ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ. ಯಾರೋ ಫೈರಿಂಗ್ ಮಾಡಿದ್ದಾರೆ. ಎಲ್ಲರೂ ಒಂದೊಂದು ದಿಕ್ಕಿಗೆ ಓಡಿ ಹೋಗಿರ್ಬೋದು. ಈ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ. ಬಹುಶಃ ಅವ್ರ ತಂದೆಗೆ ಗುಂಡು ಬಿದ್ದಿರಬೇಕು. ಅದಕ್ಕೆ ಈ ಕಡೆ ಕೈ ತೋರಿಸಿದ್ದಾಳೆ. ಯಾರು ಇವರೆಲ್ಲ? ಯಾಕೆ ಕೊಲೆ ನಡೀತು? ಈ ಹುಡುಗಿಗೆ ಪ್ರಜ್ಞೆ ಬಂದರೆ ಒಂದಷ್ಟು ವಿಷಯ ಗೊತ್ತಾಗುತ್ತೆ. ಸೂರ್ಯ, ಇವನೇ ಅಭಯ ಇರಬೇಕು. ಛೇ, ಯಾರು ತುಂಬಾ ಕ್ರೂರಿಗಳೇ ಇರಬೇಕು. ಮಕ್ಕಳು ಅಂತ ಕೂಡ ಕನಿಕರ ತೋರಿಸಿಲ್ಲ. ಅಂದರೆ ಇನ್ನು ತಂದೆ ಸಿಗಬೇಕು. ಬಾಡಿ ಇಲ್ಲೇ ಎಲ್ಲೋ ಇರಬೇಕು. ಓ ಹೌದಾ? ಓಕೆ, ಥ್ಯಾಂಕ್ಸ್ ಸರ್. ಆರ್ ಟಿ ಒ ಇನ್ಫಾರ್ಮೇಷನ್ ಸಿಕ್ತು. ಆ ವೆಹಿಕಲ್ ಶ್ಯಾಮ್ ಸುಂದರ್ ಅನ್ನೋರಿಗೆ ಸೇರಿದ್ದು. ಐ ಸಿ. ಅಡ್ರೆಸ್ ಏನಾದರೂ ಸಿಗ್ತಾ? ಎಸ್ ಸರ್. ರಾಜಾಜಿನಗರ್ 6 ಬ್ಲಾಕ್. ರಫೀಕ್, ಈ ಫೋಟೋದಲ್ಲಿರೋ ಹುಡುಗಿರು, ಈ ಹೆಂಗಸು ಹುಡುಗ ನಮ್ಗೆ ಸಿಕ್ಕಿದ್ದಾರೆ. ಆದರೆ ಈ ವ್ಯಕ್ತಿ ಶ್ಯಾಮ್ ಸುಂದರ್ ಬಗ್ಗೆ ಯಾವುದೇ ಕ್ಲೂ ಸಿಗ್ತಿಲ್ಲ. ಡ್ರೈವರ್ ತಪ್ಪಿಸ್ಕೊಂಡಿರೋದು ನೋಡಿದ್ರೆ ಅವನು ಏನಾದರೂ ನನ್ಗನ್ಸುತ್ತೆ ಶ್ಯಾಮ್ ಸುಂದರೇ ಅವ್ರ ಟಾರ್ಗೆಟ್. ಹಾಗಾಗಿ ಕೊಲೆ ಮಾಡಿ ದೂರ ಎಲ್ಲ ಇಸ್ತಿರ್ಬೇಕು. ಏನು, ನಮ್ಮಣ್ಣ ಕೊಲೆ ಆಗೋದ್ನಾ? ಮೇಡಮ್, ನಮ್ಮಣ್ಣ ಎಲ್ಲಿ? ಅವನಿಗೇನೂ ಆಗಿಲ್ಲ ತಾನೆ? ಟಿವಿನಲ್ಲಿ ಸುದ್ದಿ ಕೇಳಿ ಓಡೋಡ್ ಬಂದ್ವಿ. ನೀವು ಶ್ಯಾಮ್ ಸುಂದರ್ ತಂಗಿನ? ಹೌದು ಸರ್, ನಾನು ಮಂಜುಳಾ ಅಂತ. ಶ್ಯಾಮ್ ಸುಂದರ್ ನಮ್ಮಣ್ಣ. ಎಲ್ಲಿದ್ದಾನೆ ನಮ್ಮಣ್ಣ? ಅವನಿಗೇನೂ ಆಗಿಲ್ಲ ತಾನೆ? ನೋಡಿ, ತನಿಖೆ ಇನ್ನೂ ನಡೀತಿದೆ. ನಾವೇನೂ ಹೇಳೋ ಹಾಗಿಲ್ಲ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ?
ನೋಡಿ, ನಿಮ್ಗೇನು ಗೊತ್ತಿದೆಯೋ ನಮಗೆ ಹೇಳಿ. ನೀವು ಕೂಡ ಮಾಹಿತಿಯಿಂದ ನಿಮ್ಮ ಅಣ್ಣನ ಜೀವ ಉಳಿಯೋ ಸಾಧ್ಯತೆ ಇದೆ. ಮೇಡಮ್, ನಾನು ಚಾಡಿ ಹೇಳ್ತಾ ಇದ್ದೀನಿ ಅಂತ ಬೇಕಿದ್ರೆ ಅಂದ್ಕೊಳ್ಳಿ, ಆದರೆ ನನಗೆ ಆ ಸಂದೀಪ್ ಮೇಲೆ ಅನುಮಾನ. ಯಾರು ಈ ಸಂದೀಪ್? ಸಂದೀಪ್ ನಮ್ಮ ಅಣ್ಣನ ಬಿಸ್ನೆಸ್ ಪಾರ್ಟ್ನರ್. ನನಗೆ ಯಾಕೋ ಅನುಮಾನ ಮೇಡಮ್ ಅವನ ಮೇಲೇನೆ. ಅವರಿಬ್ಬರಲ್ಲಿ ಮನಸ್ತಾಪ ಜಗಳ ಏನಾದ್ರು ಇತ್ತಾ? ಅದೇನೋ ಗೊತ್ತಿಲ್ಲ ಸರ್. ಸಂದೀಪ್, ಹೇಳಿದ್ನಲ್ಲ, ನೀವು ವಿನಾಕಾರಣ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಶ್ಯಾಮ್ ಎಲ್ಲಿ ಹೋದ ಅಂತ ನಾನು ಅಷ್ಟೇ ತಲೆ ಕೆಡ್ಸ್ಕೊಂಡಿದ್ದೀನಿ. ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಷ್ಟೇ ಅಲ್ಲ, ನನ್ನ ಗೆಳೆಯ, ನನ್ನ ಗುರು, ನನ್ನ ಅಣ್ಣ ಎಲ್ಲವೂ ಆಗಿದ್ದ. ನನಗೆ ಯಾಕೋ ಅವಳ ಮೇಲೆ ಅನುಮಾನ. ಅವತ್ತು ಅವಳ ಕಣ್ಣಲ್ಲಿ ಜೀವ ತೆಗೆಯೋಷ್ಟು ದ್ವೇಷ ನೋಡಿದ್ದೆ ನಾನು. ಯಾರದು? ದೇವ್ಯಾನಿ. ದೇವ್ಯಾನಿ? ಯಾರದು? ಅವಳು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ಲು. ಮೇಲಾಗಿ ಶ್ಯಾಮ್ ಪರ್ಸನಲ್ ಸೆಕ್ರೆಟರಿ ಆಗಿತ್ತು. ನೋಡು ದೇವ್ಯಾನಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಈಗ ನಾನು ರಾಧಾಗ ಡಿವೋರ್ಸ್ ಕೊಡೋಕ್ಕಾಗಲ್ಲ. ಹಾಗೆ ಮಾಡಿದ್ರೆ ನನ್ನ ಮಕ್ಕಳ ಗತಿ ಏನಾಗುತ್ತೆ ಹೇಳು? ಈಗ ನೀವು ನನ್ನ ಕೈ ಬಿಟ್ರೆ ನನ್ನ ಹೊಟ್ಟೆಲಿರೋ ಮಗು ಗತಿ ಏನು? ಈ ಮಗು ನಿಮ್ದೇ ಅನ್ನೋದನ್ನ ಮರಿಬೇಡಿ. ದೇವಯಾನಿ, ನನ್ನ ಹತ್ರ ಈ ಆಟ ಆಡ್ಬೇಡ. ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ಬಿಸಾಕ್ತೀನಿ. ಹಲೋ, ನೀನು ನನ್ನ ದುಡ್ಡಿಂದ ಆಡಿದ್ಯಾ? ಹೇಯ್, ನಿನ್ನ ಹತ್ರ ಇರೋ ಎಲ್ಲ ದುಡ್ಡು ನನ್ನ ಕಾಲ್ ಕೆಳಗಡೆ ಬೀಳೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ದೇವ್ಯಾನಿನೇ ಅಲ್ಲ ಕಣೋ. ಮೈಂಡ್ ಇಟ್. ಏನೋ ಇದೆಲ್ಲ ತಪ್ಪಾಗುತ್ತೆ. ನೋಡು, ನನಗೆ ಯಾಕೋ ಅವಳ ಮೇಲೆ ಅನುಮಾನ ಬರ್ತಿದೆ. ಅಥವಾ ಶ್ಯಾಮ್ ಮತ್ತೆ ದೇವ್ಯಾನಿ ಸೇರಿನೇ ರಾಧಾನ ಕೊಲ್ಲೋ ಪ್ರಯತ್ನ ಮಾಡಿರ್ಬೋದು. ಅವರಿಬ್ಬರು ಎಷ್ಟೇ ಜಗಳ ಆಡಿದ್ರು ಅವನಿಗೆ ದೇವ್ಯಾನಿನ ಬಿಡೋಕ್ಕೆ ಇಷ್ಟ ಇರಲಿಲ್ಲ ಸರ್. ಹೆಂಡತಿ ಮಕ್ಕಳನ್ನ ಅಷ್ಟೊಂದು ಪ್ರೀತಿಸಿದ ತಂದೆನೇ ತನ್ನ ಕೈಯಾರೆ ಅವ್ರನ್ನ ಕೊಂದಿದ್ದಾನೆ ಅಂತ ಈ ಕ್ಷಣಕ್ಕೆ ನಮ್ಗೆ ಅನ್ನಿಸ್ತಿಲ್ಲ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪ್ರೇಷನ್. ನೀವು ಮತ್ತೆ ಬರಬೇಕಾಗ್ಬೋದು. ಯಾವಾಗ ಬೇಕಾದ್ರೆ ಬರ್ತೀನಿ ಸರ್. ದೇವ್ಯಾನಿ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಇಲ್ಲ, ಅವಳು 2 ದಿನದಿಂದ ನಾಪತ್ತೆಯಾಗಿದ್ದಾಳೆ. ಬೇರೆ ಏನಾದರೂ ಕ್ಲೂ? ನಥಿಂಗ್ ಇಂಪಾರ್ಟೆಂಟ್. ದೇವಯಾನಿ ಫೋಟೋ ಸಿಕ್ಕಿದೆ. ಈ ಕಡೆ ದೇವ್ಯಾನಿ ಕಾಣೆ ಆಗಿದ್ದಾಳೆ, ಆ ಕಡೆ ಶ್ಯಾಮ್ ಕಾಣೆ ಆಗಿದ್ದಾಳೆ. ಅಂದರೆ ಸಂದೀಪ್ ಹೇಳಿದ ನಿಜ ಇರ್ಬೋದಾ? ರಾಧಾ ಮತ್ತೆ ಆಕೆ ಮಕ್ಕಳು ಸತ್ರೆ ಲಾಭ ಇರೋದು ದೇವ್ಯಾನಿಗೆ ಮತ್ತೆ ಶ್ಯಾಮ್ಗೆ. ಇವರೇ ಇಬ್ಬರು ಸೇರಿ ಈ ಕೊಲೆಗಳನ್ನು ಮಾಡಿ ತಲೆ ತಪ್ಪಿಸ್ಕೊಂಡಿರ್ಬೋದಾ? ಹೇಳೋಕ್ಕಾಗಲ್ಲ. ಈ ಫೋಟೋನೆಲ್ಲ ಸ್ಟೇಷನ್ಗೂ ಕಳಿಸಿ. ಹೀಗೆ ಟ್ರೇಸ್ ಆಗಲೇಬೇಕು. ಡಾಕ್ಟರ್ ಪ್ರಿಯಾ. ಹಾಂ, ಹೌದಾ? ವೆರಿ ಗುಡ್ ಸರ್. ಖುಷಿಗೆ ಪ್ರಜ್ಞೆ ಬಂದಿದೆಯಂತೆ. ಖುಷಿ ಬಂದರೆ ಇದಕ್ಕೆಲ್ಲ ಉತ್ತರ ಸಿಕ್ಕೇ ಸಿಗತ್ತೆ. ಯಾಕೆ ಭಯಪಡ್ಕೋತಾ ಇದ್ದೀನಿ? ಬಾ, ಹೆದರ್ಕೋಬೇಡ. ಬಾಮ್ಮ, ಕೂತ್ಕೋ. ಹೆದರ್ಕೊಂಬೇಡ, ಕೂತ್ಕೋ. ನಾವು ನಿನಗೇನು ಮಾಡೋದಿಲ್ಲ. ನಿನಗೆ ಗೊತ್ತಿರೋ ವಿಷಯ ನಮ್ಗೆ ಹೇಳಿದ್ರೆ ನಿಮ್ಮಪ್ಪನ ನಾವು ಬೇಗ ಹುಡುಕ್ಬೋದಲ್ವಾ? ಅಪ್ಪನ? ಯಾಕೆ? ಅಪ್ಪಂಗೇನಾಯ್ತು? ಅದು ಮೊನ್ನೆ ರಾತ್ರಿ
ಮನುಷ್ಯ ವಿಚಿತ್ರವಾಗಿದ್ದ. ಇದು ಯಾಕೋ ನನ್ಗೆ ಅಪಶಕ್ನ ಅನಿಸ್ತದೆ. ಬನ್ರಿ ಹೋಗೋಣ, ಬನ್ರಿ. ನೀವೆಲ್ಲ ಹೋಗ್ತಾ ಇದ್ರೆ ಎಲ್ಲೂ ಹೋಗ್ಬಿಡ್ರಿ. ಯಾರೋ ತೊಂದರೆ ಇದಾರೆ ಅನ್ಸುತ್ತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ ಡ್ಯಾಡ್, ಎಲ್ಲೂ ಹೋಗ್ಬೇಡಿ. ಈ ಪುಕ್ಲಿ ನಡಿ ಡ್ಯಾಡ್, ನಾನು ಬರ್ತೀನಿ. ನನ್ನ ಹಾಕೇನ್ರಿ. ನಾವು ಬರ್ತೀವಿ ಡ್ಯಾಡ್. ಏನಾಗಲ್ಲಪ್ಪ. ಇವತ್ತು ಬಂದಿದ್ದಾರೆ. ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಏನೋ ಪ್ಲಾನ್ ಮಾಡಿ ಕರ್ಸಿರ್ತೀರ. ರಾಧಾ, ಸ್ವಲ್ಪ ಸುಮ್ಮನೆ ಇರ್ತೀಯ. ಮೊದಲು ಏನಾಗಿದೆ ಅಂತ ನೋಡ್ತೀನಿ. ಏನೋ ನಾಟಕ ನಡೀತಾ ಇದೆ ಇಲ್ಲಿ, ನನಗೆ ಗೊತ್ತು. ಮಮ್ಮಿ ಸುಮ್ಮನೆ ಇರ್ತೀಯಾ? ಆಂಟಿಗೇನೋ ಆಗಿದೆ. ಡ್ರೈವರ್ ಎಲ್ಲ ಹೋಗ್ತಿದ್ಯಾ? ಅವ್ರು ಬರ್ತಾರೆ, ಬೇಗ. ಅಮ್ಮಾಯ್, ಪ್ರೀತಿ. ಏನ್ ಮಾಡ್ತಾರೆ? ಬೇಡ ರೀ. ಅಮ್ಮ ನನ್ನ ಕಣ್ಮುಂದೆನೇ ಸತ್ತು ಹೋದ್ರು. ಅಪ್ಪ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಧೈರ್ಯವಾಗಿರು, ಅಳ್ಬೇಡ. ರಿಲ್ಯಾಕ್ಸ್. ಖುಷಿ ಹೇಳೋದು ನೋಡಿದ್ರೆ ಶ್ಯಾಮ್ ಹಾಗೂ ದೇವ್ಯಾನಿ ಸೇರಿಕೊಂಡು ಈ ಕೊಲೆಗಳನ್ನು ಮಾಡಿ ತಪ್ಪಿಸ್ಕೊಂಡಿದ್ದಾರೆ ಅನಿಸ್ತಿದೆ. ಆದಷ್ಟು ಬೇಗ ಅವರಿಬ್ಬರನ್ನು ಹುಡುಕ್ಬೇಕು. ಏನಾ, ಇಲ್ಲಿ ನೋಡು, 3 ದಿನದ ಹಿಂದೆ ಈ ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಗೋಲ್ಮಾಲೆ ನಡೆದಿದೆ. ಶ್ಯಾಮ್ ಹಾಗೂ ಸಂದೀಪ್ ಜಾಯಿಂಟ್ ಅಕೌಂಟ್ಗೆ 90 ಕೋಟಿ ರೂಪಾಯಿ ಶೇರು ಟ್ರಾನ್ಸ್ಫರ್ ಆಗಿದೆ. ನಿನ್ನೆ ಸಾಯಂಕಾಲ ಅಷ್ಟೇ ಶ್ಯಾಮ್ ಇಲ್ಲದೆ ಇದ್ದರೂ ಸಂದೀಪ್ ಅಕೌಂಟ್ಗೆ ಎಲ್ಲ ಶೇರ್ಸು ಟ್ರಾನ್ಸ್ಫರ್ ಆಗಿದೆ. ವಿಚಿತ್ರವಾಗಿದೆ. ಹೌದು, ಅಂದರೆ ಶ್ಯಾಮ್ ಸುಂದರ್ ಸಾವಿನಿಂದ ನೇರವಾಗಿ ಲಾಭ ಆಗೋದು ಸಂದೀಪ್ಗೆ. ಎಸ್, ಯು ಆರ್ ರೈಟ್. ಮರ್ಡರ್ ಫಾರ್ ಗೇನ್ಗೆ ಎಲ್ಲ ಮೋಟಿವ್ ಇದೆ. ಆದರೆ ಅಷ್ಟೇ ಮೋಟಿವ್ ದೇವಯಾನಿಗೂ ಇದೆ ಅಲ್ವಾ? ಯಾರು ನೀವು? CID ಕರ್ನಾಟಕ. ಶ್ಯಾಮ್ ಎಲ್ಲಿ? ಗೊತ್ತಿಲ್ಲ, ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ನಿಮಗೆ ಶ್ಯಾಮ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಮಗೆ ನಿಮ್ಮ ಬಗ್ಗೆ, ನಿಮ್ಮ ಅಫೇರ್ ಬಗ್ಗೆ, ಹಾಗೆ ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ ಸಾಕಷ್ಟು ಗೊತ್ತು. ಮರ್ಯಾದೆಗೆ ಹೇಳ್ಬಿಡಿ, ಶ್ಯಾಮ್ ಎಲ್ಲಿ? ಅವ್ರು ಬದುಕಿದಾರಾ ಅಥವಾ ಅವ್ರನ್ನ ಕೊಲೆ ಮಾಡಿದ್ದೀರಾ? ಇಲ್ಲ, ನಾನು ಕೊಲೆ ಮಾಡಿಲ್ಲ. ಈ ವಿಷಯದ ಬಗ್ಗೆ ನನಗೇನೂ ಗೊತ್ತಿಲ್ಲ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇರೋ ವಿಷದ ಬಾಟ್ಲು ನೀವಲ್ಲಿದ್ರಿ ಅನ್ನೋದಕ್ಕೆ ಇಷ್ಟು ಸಾಕು.
ಅದು ನೋಡಿ, ನಿಮ್ಮಂಥವ್ರನ್ನ ಹೇಗೆ ಬಾಯಿ ಬಿಡಿಸ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತು. ಸತ್ಯ ಹೇಳ್ತೀರೋ ಅಥವಾ ಹೇಳ್ತೀನಿ, ಎಲ್ಲ ವಿಷಯನೂ ಹೇಳ್ತೀನಿ. ಶ್ಯಾಮ್, ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರಾ? ನಿನಗ್ಯಾಕೆ ಅನುಮಾನ? ಅನುಮಾನ ಅಂತ ಏನೂ ಇಲ್ಲ. ಇಷ್ಟೊಂದು ಖುಷಿ ಕೊಡೋ ಕೈನ ಬೇರೆ ಯಾರಾದರೂ ನನ್ನಿಂದ ಕಿತ್ಕೊಂಡು ಬಿಡ್ತಾರೇನೋ, ಆ ಕೈ ನನ್ನ ಸುತ್ತಮುತ್ತ ಓಡಾಡ್ತಿದ್ದೇನೋ ಅನ್ನೋ ಭಯ ಅಷ್ಟೇ. ನಾನಿನ ಜೊತೆ ಇರುವಾಗ ಹಾಗಾಗ್ಬಿಡತ್ತೆ. ನಿನ್ನ ಕೈ ಕೊಡು. ಯಾಕೆ? ಕೊಡು. ಕಣ್ಮುಚ್ಚು. ಏನದು ಸಸ್ಪೆನ್ಸ್? ಲವ್ನಲ್ಲಿ ಸಸ್ಪೆನ್ಸ್ ಇರಬೇಕು. ಓಕೆ. ಶ್ಯಾಮ್, ಕಂಡ್ಬಿಡ್ತೇನೆ. ಏನದು ಸಸ್ಪೆನ್ಸ್? ಈಗ ಕಣ್ಣೆ. ಹೇಗಿದೆ? ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಫ್ರಮ್ ಯು. ಅದೇ ಲವ್ನಲ್ಲಿ ನಿರೀಕ್ಷೆಗಳಿರಬಾರದು. ಥ್ಯಾಂಕ್ ಯು ಸೋ ಮಚ್. ಈ ಲವ್ನಲ್ಲಿದೆ ಈ ಥ್ಯಾಂಕ್ಸ್ ನಿಮ್ಗೆ ಸರಿ ಇರಲ್ಲ. ಮತ್ತೆ ಬರೀ ಲವ್. I love you so much. I love you so much. I love you so much. ಮೊದಲು ತುಂಬ ಪ್ರೀತಿಸ್ತಾ ಇದ್ದ ಶ್ಯಾಮ್ ನಿಧಾನವಾಗಿ ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರಿಗೆ ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ನನ್ನ ಕೈಲಿ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಪ್ರೆಗ್ನೆಂಟ್ ಆದಮೇಲಂತೂ ಅವ್ರು ನನ್ನ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಆಮೇಲೆ ಒಂದಿನ ಅವ್ರು ನನ್ನ ಮದುವೆ ಆಗಲ್ಲ ಅಂತ ಹೇಳೇ ಬಿಟ್ರು. ತುಂಬ ಚೀಪಾಗಿ ಮಾತಾಡಿದ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ಕೋಪ ಬಂತು. ಇಂಥವನ್ನ ಸುಮ್ಮನೆ ಬಿಡಬಾರ್ದು ಅಂತ ನಾನು ನಿರ್ಧಾರ ಮಾಡೇ ಬಿಟ್ಟೆ. ನನ್ನನ್ನು ಇಂಥ ಪರಿಸ್ಥಿತಿನಲ್ಲಿ ಸಿಕ್ಕಿಸಿ ನೀವು ಹೆಂಡತಿ ಮಕ್ಕಳ ಜೊತೆ ಈ ಹಿಮಗಿರಿ ಕಾಡಲ್ಲಿ ಮಜಾ ಮಾಡೋಕ್ಕೆ ಹೋಗಿದ್ದೀರಾ? ಹೋಗಿ ಎಲ್ಲೇ ಹೋದರೂ ನೀವು ಈ ರಸ್ತೆಯಲ್ಲಿ ವಾಪಸ್ ಬರಲೇಬೇಕು. ಇವತ್ತು ಎರಡಲ್ಲೊಂದು ನಿರ್ಧಾರ ಆಗಲೇಬೇಕು ಶ್ಯಾಮ್. ಒಂದು, ನೀವು ನನ್ನ ಮದುವೆ ಆಗಬೇಕು, ಇಲ್ಲ ನಾನು ನಿಮ್ಮ ಮುಂದೆನೇ ವಿಷ ತಗೊಂಡು ಸಾಯಬೇಕು. ನಾನು ಸತ್ರು ನೀವಂತೂ ನೆಮ್ಮದಿಯಾಗಿರೋದಿಲ್ಲ. ಇಷ್ಟೇ ನನಗೆ ಗೊತ್ತಿರೋದು. ಅವತ್ತು ನನ್ನ ತಲೆಗೆ ಯಾರು ಹೊಡೆದ್ರು ಅನ್ನೋ ವಿಷಯನೂ ನನಗೆ ಗೊತ್ತಿಲ್ಲ. ನಾನು ಪ್ರಜ್ಞೆ ಬರೋಕ್ಕಿಂತ ಮುಂಚೆ ಅಲ್ಲಿ ಏನೇನು ನಡೀತು ಅನ್ನೋದು ನನಗೆ ಗೊತ್ತಿಲ್ಲ. ಪ್ಲೀಸ್ ಬಿಲೀವ್ ಮೀ. ಅದಾದ್ಮೇಲೆ ನೀವು ಶ್ಯಾಮ್ನ ನೋಡಿಲ್ವಾ? ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ. ಕೊಲೆ ಆಗಿರ್ಬೋದಾ? ದೇವಯಾನಿನ ಬಿಟ್ಟರೆ ಸ್ಟ್ರಾಂಗ್ ಮೋಟಿವ್ ಇರೋದು ಇನ್ನೊಬ್ಬರೇ, ಸಂದೀಪ್ಗೆ ಮಾತ್ರ. ಕೊಲೆಗಾರನಿಗೆ ಶ್ಯಾಮ್ ಫ್ಯಾಮಿಲಿ ವೇರ್ ಅಬೌಟ್ಸ್ ಚೆನ್ನಾಗಿ ಗೊತ್ತಿದ್ದೆ ಈ ಮಾಸ್ ಮರ್ಡರ್ ಅಲ್ಲಿ ಪ್ಲಾನ್ ಮಾಡಿದ್ದಾನೆ. ಪರ್ಸನಲ್ ಮೋಟಿವ್ ಇರೋದು ದೇವಯಾನಿಗೆ, ಬಟ್ ಶೀ ಸೀಮ್ಸ್ ಇನ್ನೋಸೆಂಟ್. ಇನ್ನೋಸೆಂಟ್ ಅಂತ ನಾವು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಪ್ರೊಫೆಷ್ನಲ್ ಮೋಟಿವ್ ಇರೋ ಸಂದೀಪ್ ಅವನು ಇನ್ನೋಸೆಂಟ್ ಆಗೇ ಮಾತಾಡ್ತಿದ್ನಲ್ಲ. ಶ್ಯಾಮ್ ಸುಂದರ್ ಮೊಬೈಲ್ಸ್ ನೆಟ್ವರ್ಕ್ ಸ್ಟಡಿ ಮಾಡಿದಾಗ ನಮ್ಗೆ ಸಿಕ್ಕಂಥ ಫ್ರೀಕ್ವೆನ್ಸ್ ಕಾಲರ್ಸ್
ಅವನ ಹೆಂಡತಿ ರಾಧಾ, ಸೆಕ್ರೆಟರಿ ದೇವಯಾನಿ ಆ್ಯಂಡ್ ಪಾರ್ಟ್ನರ್ ಸಂದೀಪ್. ಸೊ ಈ ಗೇಮ್ನ ಎಲ್ಲ ಪ್ಲೇಯರ್ಸು ಇಲ್ಲೇ ಇದ್ದಾರೆ. ಹಲೋ, CID ಆಫೀಸಿಂದ. ನಿಮ್ಮ ಶ್ಯಾಮ್ ಬಾಡಿ ನಮಗೆ ಹಿಮಗಿರಿ ಕಾಡಲ್ಲಿ ಪತ್ತೆಯಾಗಿದೆ. ಹೌದಾ? ಯಾವಾಗ? ಏನಾಯ್ತೆ? CID ಆಫೀಸರ್ ಫೋನ್ ಮಾಡಿದ್ರು. ಹಿಮಗಿರಿ ಕಾಡಲ್ಲಿ ನಮ್ಮ ಅಣ್ಣನ ಶವ ಪತ್ತೆ ಆಗಿದೆಯಂತೆ. ಏನು? ಹಿಮಗಿರಿ ಕಾಡಲ್ಲಿ ಶವ ಸಿಕ್ತಂತ? ಹಲೋ, ದೇವಯಾನಿ ಸ್ಪೀಕಿಂಗ್. CID ಆಫೀಸಿಂದ. ಹೇಳಿ. ಶ್ಯಾಮ್ ಬಾಡಿ ಹಿಮಗಿರಿ ಕಾಡಲ್ಲಿ ಪತ್ತೆಯಾಗಿದೆ. ವಾಟ್? ಹಿಮಗಿರಿ ಕಾಡಲ್ಲ? ಎಸ್. ಡ್ರೈವರ್, ಹಿಮಗಿರಿ ಕಾಡಿಗೆ ಹೋಗ್ಬೇಕು. ಹಲೋ. ಹಲೋ ಸಂದೀಪ್, ನಿಮ್ಮ ಪಾರ್ಟ್ನರ್ ಶ್ಯಾಮ್ ಬಾಡಿ ನಮಗೆ ಹಿಮಗಿರಿ ಕಾಡಲ್ಲಿ ಪತ್ತೆಯಾಗಿದೆ. ಹೌದಾ? ಓ ಮೈ ಗಾಡ್. ಎಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಶ್ಯಾಮ್ ಬಾಡಿ ಸಿಕ್ಕಿದೆ ಅಂದ್ರಲ್ಲ. ಯಾಕೋ ಈ CID ಅವ್ರದ್ದು ಜಾಸ್ತಿ ಆಯ್ತು. ಹೋದವ್ರು ಹೋದ್ರು, ಇರೋನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಬಾಯಿ ಮುಚ್ಚ್ ಸಾಕು. ಅವ್ನು ಬದುಕಿದಾಗ್ಲೂ ಅವನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಟ್ಟಿರೋದು ಅಷ್ಟರಲ್ಲೇ ಇದೆ ನೀನು. ಏಯ್, ನನ್ನ ವಿಷಯಕ್ಕೆ ಏನಾದ್ರು ಬಂದ್ರೆ ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಮೊದಲು CID ಎಲ್ಲಿದ್ದಾರಂತ ನೋಡ್ತೀನಿ. ನಂಗೆ ಗೊತ್ತಿತ್ತು ನೀವೆಲ್ಲ ಎದ್ದು ಬಿದ್ದು ಇಲ್ಲಿ ಬಂದೇ ಬರ್ತೀರಾ ಅಂತ. ಏನ್ ಹೇಳ್ತಾ ಇದ್ದೀರಾ? ನೀವೇ ತಾನೇ ಶ್ಯಾಮ್ ಬಾಡಿಲಿದೆ ಅಂತ ಹೇಳಿದ್ದು. ಎಲ್ಲಿದೆ ಬಾಡಿ? ಮಿಸ್ಟರ್ ಸಂದೀಪ್, ಕೊಲೆಗಾರನ ಹಿಡಿಯೋದಕ್ಕೆ ಕೆಲವೊಂದ್ಸಲ ನಾವು ನಾಟಕ ಆಡ್ಬೇಕಾಗತ್ತೆ. ನಾಟಕ? ಯಾರು ಕೊಲೆಗಾರ? ಇದ್ದಾನೆ ಕೊಲೆಗಾರ, ಇಲ್ಲೇ ಇದ್ದಾನೆ. ಇದ್ದಾನೆ? ಎಲ್ಲಿದ್ದಾನೆ? ಸೂರ್ಯ, ಅಣ್ಣ ಎಲ್ಲಿದ್ದ ನಮ್ಮ ಅಣ್ಣ? ನಿಮ್ಗೆಲ್ ಸಿಗ್ದ? ಹೇಳ್ತೀವಿ.
ಹೆಸರೇ ಇಲ್ಲ ಮಾಡ್ಬಿಡ್ತೀನಿ. ಶ್ಯಾಮಲ್ಲಿ ಇಲ್ಲಿಗೆ ನಿಮ್ಮ ಆಟ ಮುಗೀತು. ಶ್ಯಾಮಲ್ಲಿ ಎಲ್ಲಿ ಚಾರ್ವಿ, ಶ್ಯಾಮ್ ಅವರು ಹೀಗೆ ಸಿಕ್ಕಿದ್ದು ನಮಗೆ. ಶ್ಯಾಮ್ ಏನಿದೆ ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ಶ್ಯಾಮ್ ಬಾಯಿಂದನೇ ಕೇಳಿ. ಹೇಳಿ ಶ್ಯಾಮ್, ಏನ್ ನಡೀತು ಅಂತ ಪೂರ ಹೇಳಿ. ಅವತ್ತೇನಾಯ್ತು ಅಂದ್ರೆ, ನಿನ್ ಮಕ್ಕಳನ್ನ ಬಿಡ್ಬೇಕಂದ್ರೆ ನಾವ್ ಹೇಳಿ ಕೆಲಸ ಮಾಡ್ಬೇಕು. ನೀನು ನಾನೇನ್ ಮಾಡ್ಬೇಕು? ಕಾರಲ್ಲಿ ನೀನ್ ಹೆಂಡತಿನ ಸಾಯಿಸ್ಬೇಕು. ಇಲ್ಲ, ಸಾಯಿಸಲ್ಲ. ನಾನು ಹೆಂಡ್ತಿನ ಸಾಯಿಸ್ಬೇಕು. ಸಾಯಿಸಲ್ಲ ಅಂದ್ರೆ ಇವಾಗ ಏನೋ ನೀನ್ ಹೆಂಡತಿನ ಸಾಯಿಸ್ಲಿಲ್ಲ ಅಂದ್ರೆ ಇವಳು ಸಾಯಿಸ್ಬೇಕಾಗತ್ತೆ ಇವಾಗ. ತಗೋ. ಏನ್ ಮಾಡ್ತಾ ಇದ್ರು? ನಾನು ಬೇಕು ಅಂತ ಕೊಲೆ ಮಾಡಲಿಲ್ಲ. ನನ್ನ ಕಣ್ಣು ಮುಂದೆ ನನ್ನ ಹೆಂಡತಿ, ನನ್ನ ಸಮಾಧಾನ ಮಾಡ್ಕೊಡಿ ಶ್ಯಾಮ್. ಇದೆಲ್ಲ ಹೇಗಾಯ್ತು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ, ಇಲ್ಲ ಸರ್. ಆದ್ರೆ ಕೊಲೆಗಾರ ಇಲ್ಲೇ ಇದ್ದಾನೆ. ಬಿಡಿ, ನಮ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡಿ ನಮ್ನ. ನೀವು ಇಷ್ಟು ದಿನ ಹಾಕೊಂಡಿದ್ರಲ್ಲ ಮುಖವಾಡ, ಅದನ್ನ ಕಿತ್ತು ಬಿಸಾಕಿ. ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಅಲ್ಲ, ಈ ಕೊಲೆಗಳಿಂದ ನೀವೇ ಇದ್ದೀರಾ ಅಂತ ನಮಗೆ ಗೊತ್ತಾಗಿದೆ. ನಾವು ನಿಮ್ಮೆಲ್ಲರಿಗೂ ಶ್ಯಾಮ್ ಬಾಡಿ ಕಾಡಲ್ಲಿ ಸಿಕ್ಕಿದೆ ಅಂತ ಫೋನ್ ಮಾಡಿದ್ದು ನಾಟಕ. ಹಾಗೆ ಮಾಡಕ್ ಮೊದಲು ನಮ್ಮ ತಂಡ ನಿಮ್ಮನ್ನೆಲ್ಲರನ್ನ ಫಾಲೋ ಮಾಡ್ತಿತ್ತು. ಜೊತೆಗೆ ನಿಮ್ಮೆಲ್ಲರ ಮೊಬೈಲ್ ಟ್ರಾಪ್ ಆಗಿತ್ತು. ಈ ವಿಷಯ ತಿಳಿದುಕೊಳ್ಳೆ ನೀವು ಎಲ್ಲಿ ಹೋಗ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಇದೆಲ್ಲ ವಿಷಯ ತಿಳ್ಕೊಬೇಕಾಗಿತ್ತು. ದೇವ್ಯಾನಿ ಮತ್ತೆ ಸಂದೀಪ್ ಸಹಜವಾದ ಗಾಬರಿಯಿಂದ ಇಲ್ಲಿಗೆ ಬಂದರು. ಆದ್ರೆ ನೀವಿಬ್ರು ಮಾಡಿದ್ದೇ ಬೇರೆ. ಅಣ್ಣನ ಬಾಡಿ ಅಲ್ಲಿ ಸಿಗೋದಕ್ಕೆ ಹೇಗೆ ಸಾಧ್ಯ? ನೀವೇನಾದ್ರೂ ಹೆಡ್ವರ್ಟ್ ಮಾಡಿದ್ರೋ ಹೇಗೆ? ಫೋನ್ ಮಾಡಿ ಬೇಗ. ಹೇಳಿ ಬಾಸ್. ಶ್ಯಾಮ್ನ ಯಾರು ಕರ್ಕೊಂಡು ಹೋದ್ರ? ಬಾಸ್ ಇಲ್ಲೇ ಇದ್ದಾನೆ. ನಿಜ ಹೇಳ್ತಿದ್ದೀನಾ? ಇಲ್ಲೇ ಇದ್ದಾನೆ ಬಾಸ್, ನನ್ನ ಕಣ್ಣೆದುರಿಗೆ ಇದ್ದಾನೆ. ನಿಮ್ಮಣ್ಣ ಅಲ್ಲೇ ಇದ್ದಾನಂತೆ. ಮತ್ತೆ CID ಅವರು ನನಗೆ ಯಾಕೆ ಫೋನ್ ಮಾಡಿದ್ರು? ಅದೇನಾದ್ರೂ ಇರ್ಲಿ, ಕೂಡ್ಲೇ ನಾವು ಅಲ್ಲಿಗೆ ಹೋಗೋಣ. ಇಲ್ಲ ಅಂದ್ರೆ ನಮ್ಮ ಮೇಲೆ ಡೌಟ್ ಬರುತ್ತೆ. ಸರಿ ನಡೀರಿ.
ನೀವು ಫೋನ್ ಮಾಡಿದ್ರಿಂದ ನಮ್ಗೆ ಆ ಜಾಗ ಗೊತ್ತಾಯ್ತು. ನಾವು ಹೋಗಿ ಶ್ಯಾಮನ್ ಕರ್ಕೊಂಬಂದ್ವಿ. ಹೇಳಿ, ಯಾಕೆ ಹೀಗೆಲ್ಲ ಮಾಡಿದ್ರಿ? ಆಸ್ತಿಗೋಸ್ಕರ, ನಮ್ಮ ಅಣ್ಣನ ಕಂಪ್ನಿಗೋಸ್ಕರ. ನಮ್ಮಪ್ಪ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ನನ್ನ ಮದುವೆ ಮಾಡಿಸಿದ್ರು. ಆದರೆ ಆಸ್ತಿನೆಲ್ಲ ನಮ್ಮ ಅಣ್ಣನ ಹೆಸ್ರಿಗೆ ಬರೆದ್ರು. ನಾನು ಸಾಕಷ್ಟು ಪಾಲು ಕೇಳಿದೆ, ಆದರೆ ನಮ್ಮ ಅಣ್ಣ ಕೊಡಲಿಲ್ಲ. ಇಂಥ ಜನಗಳು ಅಂತ ನನ್ನ ಮೊದಲೇ ಗೊತ್ತಾಗಿದ್ದಿದ್ರೆ ಎಲ್ಲ ಆಸ್ತಿ ಬರೆದುಕೊಡ್ತಾ ಇದ್ದೆ ನಿಮಗೆ. ನೀವು ಬರೆದುಕೊಳ್ಳಿ ಅಂತಾನೆ ನಿಮ್ಮೊಬ್ರನ್ನೇ ಕಿಡ್ನಾಪ್ ಮಾಡಿಟ್ಟಿದ್ದು. ನಿಮ್ಮ ಕೈಲಿ ಆಸ್ತಿನ ಬರ್ಸ್ಕೊಂಡು ಆಮೇಲೆ ನಿಮ್ಮನ್ನ ಕೊಲೆ ಮಾಡಬೇಕು ಅನ್ಕೊಂಡು. ಪಾಪಿಗಳ ನನ್ನ ಮಕ್ಕಳು ನಾನೇ ನನ್ನ ಕೈಯಾರೆ ನಾನು ಹೇಳ್ತೀರಾ. ನೀವು ತಪ್ಪು ತಿಳಿದಿದ್ದೀರಾ. ನೀವು ಶೂಟ್ ಮಾಡಿದ ಗುಂಡಿಂದ ನಿಮ್ಮ ಹೆಂಡತಿ ಸತ್ತಿಲ್ಲ. ಅವರು ತಾಕಿದ ಗುಂಡು ಹಾರು ಬಂದಿದ್ದೆ ಬೇರೆ ಪಿಸ್ತೂಲಿಂದ. ಹೆದರ್ಕೊಂಡು ಓಡೋಗಿದ್ದ ಡ್ರೈವರ್ ಕೂಡ ಸಿಕ್ಕಿದ್ದಾನೆ. ಅವನೇ ಇದಕ್ಕೆ ಐ ವಿಟ್ನೆಸ್. ಹಾಗೆ ದೇವಯ್ಯನಿ ತಲೆಗೆ ಹೊಡೆದ ವ್ಯಕ್ತಿ ಕೂಡ ಬೇರೆ ಅಲ್ಲ. ಆ ಕಾಡಲ್ಲಿ ಶ್ರೀಗಂಧದ ಮರ ಕಳ್ತನ ಮಾಡೋ ಕಳ್ಳರ ಗ್ಯಾಂಗ್ ಬಂದಿತ್ತು. ಜನಗಳು ಆ ಕಡೆ ಬರ್ದೇ ಇಲ್ಲಿ ಅಂತ ದೆವ್ವದ ನಾಟಕ ಆಡ್ತಿದ್ರು. ಈ ಕೊಲೆನೂ ದೆವ್ವ ಮಾಡ್ತು ಅನ್ನೋ ನಂಬಿಸೋ ಪ್ರಯತ್ನ ಮಾಡಿದ್ರು. ಆದರೆ ನೀವಿಬ್ರು ಮಾಡಿದ್ದು ಅಂತಿಂತ ಕ್ರೈಮ್ ಅಲ್ಲ. ನಿಮಗೆ ಶಿಕ್ಷೆ ತಪ್ಪಿದ್ದಾನೆ.